ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನಂದ್ರೆ, ನಾವು ಮೊದಲ ಬಾರಿಗೆ ಕಾಸರಗೋಡು ಟೆಂಪಲ್ಸಿಗೆ ಹೋಗ್ತಾ ಇದ್ದೇವೆ. ನಾನು ಪ್ರಜ್ವಲ್, ಆಬ್ವಿಯಸ್ಲಿ ಅಪ್ಪ ಅಮ್ಮ ಪ್ರಜ್ವಲ್ ಅಮ್ಮ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ. ನಾವು ಮಧುರ ಟೆಂಪಲ್ ತೋರಿಸ್ತೇವೆ ನಮ್ಮ ಬ್ಲಾಗಲ್ಲಿ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡದೆ ಬಂದದ್ದು. ಸೊ ಕಾಸರಗೋಡಲ್ಲಿರುವ ಉಡುಪಿ ಗಾರ್ಡನ್ಗೆ ಬಂದಿದ್ದೇವೆ. ಹೋಗೋಲಪ್ಪ ಅಪ್ಪನೇ ಫುಲ್ ಖುಷಿ. ಗೈಸ್, ನಾವೊಂದು ಕರೆಕ್ಷನ್ ಮಾಡ್ತಿದ್ದೇವೆ. ಮೊದಲ ಬಾರಿಗೆ ಮಧುರ ಟೆಂಪಲ್ಗೆ ಹೋಗೋದಲ್ಲ, ನಮ್ಮ ಕಾರಲ್ಲಿ ನಾವು ಮೊದಲ ಬಾರಿಗೆ ಹೋಗೋದಲ್ಲಪ್ಪ. ಪಾಪ ಅಪ್ಪ ಅಲ್ಲಿ ಆಚೆ ಕೂತ್ಕೊಂಡಿದ್ದಾರೆ. ಪಾಪ ನೋಡಿ, ಇಲ್ಲೇ ಹೈವೇ ಪಕ್ಕದಲ್ಲಿ ಇರುವ ಉಡುಪಿ ಗಾರ್ಡನ್. ವೇಟಿಂಗ್ ಸೀನ್ಸ್. ಇದು ಸ್ವಲ್ಪ ಯಾವಾಗಲೂ ಆರ್ಡರ್ ಮಾಡೋದ್ರಿಂದ ವಿಚಿತ್ರವಾಗಿ ಇಡಿಯಪ್ಪ ಆರ್ಡರ್ ಮಾಡಿದ್ದೆ. ಇಡಿಯಪ್ಪ ಅಂದ್ರೆ ನಮ್ಮ ಭಾಷೆಯಲ್ಲಿ ಸೇಮಿಗೆ, ಕಾಸರಗೋಡಲ್ಲಿ ಮಲಯಾಳಿಗಳು ಇಡಿಯಪ್ಪ ಅಂತ ಹೇಳ್ತಾರೆ. ಸೇಮಿಗೆ ಇಷ್ಟು ದೊಡ್ಡ ಮಸಾಲಾ ದೋಸೆಯಲ್ಲಿ ಅದು ನೋಡಿದ್ದೀರಾ, ನಮ್ಮ ಕಾಸರಗೋಡ ಸಿಗ್ತದೆ ಅಂತ. ರೀಸೆಂಟ್ ಆಗಿ ನಾನು ಎಷ್ಟೋ ಕಡೆ ಮಸಾಲೆ ದೋಸೆ ತಿಂದಿದ್ದೇನೆ, ಎಷ್ಟು ದೊಡ್ಡ ಮಸಾಲೆ ದೋಸೆ ತಿನ್ನಿಲ್ಲ ನೋಡಿ. ನಾವೆಲ್ಲ 3 ವರ್ಷ ಮಸಾಲೆ ದೋಸೆ ಪರ್ಚೇಸ್ ಅಲ್ಲ, ಆರ್ಡರ್ ಮಾಡಿದ್ವಿ. ತಿನ್ನುವ. ನೋಡಿ, ವಿ ಆರ್ ಎಂಟ್ರಿಂಗ್ ಮಧುರ್. ನೋಡಿ, ಮಧುರಲ್ಲಿ ಸ್ಪೆಷಲ್ ಎಲ್ರಿ ಗದ್ದೆನೆ ಆಕ್ಚುಲಿ ಚಂದ ನೋಡ್ಲಿಕ್ಕೆ ಇರೋದು. ನೋಡಿ, ಒಂದು ಎಂಟ್ರಿ ಪ್ಲೇಸ್ ಅಂದ್ರೆ ಹೀಗಿರ್ತದೆ ಮಧುರಲ್ಲಿ. ಸ್ವಲ್ಪ ಮುಂದೆ ಹೋದ್ರೆ ಟೆಂಪಲ್ ಕಾಣ್ತದೆ. ಅಂದ್ರೆ ನಾವು ಚಿಕ್ಕದಿರೋ ಬರುವಾಗ ಡಿಫ್ರೆಂಟ್ ಆಗಿತ್ತು, ಇವಾಗ ಫುಲ್ ಜೀರ್ಣೋದ್ಧಾರ ಆಗಿಕೊಂಡು ಮಧುರ ಇನ್ನೂ ಸ್ವಲ್ಪ ಡೆವಲಪ್ ಆಗಿದೆ. ಅಂದ್ರೆ ದ್ವಾರ ಎಲ್ಲ ಈ ತರ ಎಲ್ಲ ಅಂದ್ರೆ ರೀಸೆಂಟ್ ಆಗಿ ಮಾಡಿದ್ದು, ಫ್ರಮ್ ಫ್ಯೂ ಇಯರ್ಸ್. ನೋಡಿ, ವಿ ಆರ್ ಎಂಟ್ರಿಂಗ್ ಟು ಮಧುರ್. ಖುಷಿ ಆಗ್ತದೆ. ಎಲ್ಲರೂ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ, ಕಾಸರಗೋಡಿರ್ಬೇಕಾದ್ರೆ ನಾವು ಮಧುರಿಗೆ ಬರ್ತಾ ಇದ್ದದ್ದು. ಸೊ ಹ್ಯಾಪಿ. ಇವಾಗ ನಾವು ಹೊಸ ಕಾರ್ ಪರ್ಚೇಸ್ ಮಾಡಿ ಕಾಸರಗೋಡು ಬಂದು ಮಧುರಿಗೆ ಹೋಗ್ತಾ ಇದ್ದೇವೆ. ನೋಡಿ ಗೈಸ್, ಪ್ರಜ್ವಲ್ ಫುಲ್ ಗಾಗಲ್ ಎಲ್ಲ ಹಾಕಿ ಮಿಂಚಿಂಗ್ ಒಳಗಿರ್ತಾನೆ. ಗೊತ್ತಿಲ್ಲದ ಹಾಕಿ ಬಂದ. ಟೆಂಪಲಿಗೆ ಬೇಡಲ್ಲ. ನೋಡಿ ಅಪ್ಪ, ನೋಡಿ ನಮ್ಮಪ್ಪ ಸುರೇಶ. ನೋಡಿ ನಮ್ಮಪ್ಪ, ನೋಡಿ ಎಂತಪ್ಪ, ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಅಪ್ಪನ ಮಾತು ಕೇಳ್ಬೇಡಿ ಗೈಸ್. ನೋಡಿ ಗೈಸ್, ಟೆಂಪಲ್ ಎಂಟ್ರಿ. ಗೈಸ್ ನೋಡಿ, ಎಂಟ್ರ್ ಆಗ್ತಿದ್ದೇವೆ ಟೆಂಪಲ್. ಎಷ್ಟು ಚಂದ ಆಗಿದೆ ನೋಡಿ ಟೆಂಪಲ್. ನೋಡಿ, ಇವರಿಬ್ಬರ ಸಾರಿ ಕಲರ್ ಸ್ವಲ್ಪ ಸೇಮ್ ಇದೆ. ನಾನು ಸಾರಿ ಉಟ್ಲಿಲ್ಲ ಗೈಸ್, ಒಟ್ರ ಸೆಕೆ ಅಲ್ಲ ಊರಲ್ಲಿ, ಅದಕ್ಕೆ. ಆಕ್ಚುಲಿ ಟೆಂಪಲ್ ಅಲ್ಲಿ ಒಳ್ಳೆ ಪಾಯಸ ಪರಿಮಳ ಬರ್ತಾ ಉಂಟು. ನಿಮ್ಗೆ ಗೊತ್ತಾಗೋದಿಲ್ಲ, ಬಟ್ ನನಗೆ ಫೀಲ್ ಆಗ್ತಾ ಉಂಟು. ಒಳ್ಳೆ ಪಾಯಸ ಸ್ಮೆಲ್ ಬರ್ತಾ ಉಂಟು ಗೈಸ್. ಗೈಸ್, ಒಂದು ಸುತ್ತು ಬಂದು ಇದುವೇ ಎಂಟ್ರೆನ್ಸ್ ಮಧುರ ಟೆಂಪಲ್. ಇದು ಟೆಂಪಲ್ ಎಂಟರ್ ಆಗುವಾಗ ಮುಂಚೆ ಕಾಲು ತೊಳಿಬೇಕು ಆಸ್ ಯೂಶುವಲ್. ಕಾಲು ತೊಳಿವಾಗ ಕಾಲನ್ನ ಹಿಂಬಡಿಸಿ ತೊಳಿಬೇಕು. ಎಷ್ಟು ಮಂದಿ ಫಾಲೋ ಮಾಡ್ತೀರಿ? ನನಗೆ ನನ್ನ ಅಪ್ಪ ಹೇಳಿಕೊಟ್ಟದ್ದು ಅಲ್ಲಪ್ಪ. ಹೇಗೆ ತೊಳಿಬೇಕು? ಕ್ರಮ ನಮ್ಮ ಹಿಂದೂ ಧರ್ಮ, ಹಿಂದೂ ಧರ್ಮದ ಕ್ರಮ ಅಂತ ಮೂಲ ಉದ್ದೇಶ. ಎಂಟರ್ ಆಗ್ತಿದೆ ಗೈಸ್, ಇದು ಟೆಂಪಲ್. ನೋಡಿ, ಪ್ರಜ್ವಲ್ ಪ್ರಸಾದ ಚೀಟಿ ಮಾಡ್ಲಿಕ್ಕೆ ಹೋಗಿದ್ದಾನೆ ಆಚೆಗೆ. ನೋಡಿ ಗೈಸ್, ಇಷ್ಟೊಂದು ಪೂಜೆಗಳು ಇಲ್ಲಿ ಅವೈಲೇಬಲ್ ಇದೆ. ಮೇಲೆ ನೋಡಿ ಮಲಯಾಳದಲ್ಲಿ ಬರಬಹುದು, ಕೆಳಗಡೆ ಕನ್ನಡದಲ್ಲಿ ಬರಬಹುದು. ಕಾಸರಗೋಡು ಗಡಿನಾಡಲ್ಲ ಗೈಸ್, ಅದಕ್ಕೆ. ನೋಡಿ, ಅದು ಆ ಕಡೆ ಶಿವನ ಮೇನ್ ಎಂಟ್ರಿಯಲ್ಲಿ. ಇಲ್ಲಿ ಗಣಪತಿ ಪ್ಲೇಸ್ ಆಯ್ತಾ, ಗಣಪತಿ ದೇವರು. ನೋಡಿ ಗೈಸ್, ಗಣಪತಿ.
ಗೈಸ್, ನೀವು ಇವಾಗ ಗಣಪತಿ ನೋಡಿದ್ರಲ್ಲ ನಾವು ಪೂಜೆ ಮಾಡೋದು. ಸೊ ಆ ಗಣಪತಿ ಹಿಂದೊಂದು ಸ್ಟೋರಿ ಇದೆ. ಹೇಗಂತಂದ್ರೆ ನಾನು ಹಿಸ್ಟೋರಿಕಲಿ ಕೇಳ್ಪಟ್ಟಿರೋದು. ತುಂಬಾ ವರ್ಷಗಳ ಹಿಂದೆ ಒಂದು ಮಧುರ್ ಅಂತೇಳಿ ಒಬ್ರು ರೈತರು ಅವ್ರ ಗದ್ದೆಯಲ್ಲಿ ಫಸಲ್ ಮಾಡೋ ಟೈಮಲ್ಲಿ ಫಸಲ್ ತೆಗಿತಾ ಇರಬೇಕಾದ್ರೆ ಒಂದು ಕಲ್ಲಿಗೆ ಅವ್ರ ಕತ್ತಿ ತಾಗಿ ಬ್ಲಡ್ ಬಂತಂತೆ. ಸೊ ಆವಾಗ ಅದು ರಾಜ್ಯ ಆಡಳಿತ ಇರೋ ಟೈಮಲ್ಲಿ ಇವ್ರೇನ್ ಮಾಡಿದ್ರು ಅಂತಂದ್ರೆ ಅದನ್ನು ಪಂಚಾಂಗದಲ್ಲಿ ಕೇಳ್ಬಿಟ್ಟು ಆಮೇಲೆ ಇದು ಗಣಪತಿ ವಿಗ್ರಹ ಅಂತ ಅನ್ಕೊಂಡು ಪ್ರತಿಷ್ಠೆ ಮಾಡಿರೋದು. ಪ್ಲಸ್ ಏನಂತಂದ್ರೆ ಇದು ಗ್ರೋತ್ ಆಗ್ತಿತ್ತು, ಸಣ್ಣ ಕಲ್ಲಿತ್ತು, ಆ ಕಲ್ಲು ಇವಾಗ ಗ್ರೋತ್ ಆಗಿ ಆಲ್ಮೋಸ್ಟ್ ಗರ್ಭಗುಡಿ ಲೆವೆಲ್ಗೆ ಬಂದಿದೆ. ಸೊ ಆವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಗರ್ಭಗುಡಿ ಹೊಡಿಬೇಕಲ್ಲ ಅಂತ ಹೇಳ್ಕೊಂಡು ಪ್ರಾರ್ಥನೆ ಏನೋ ಒಂದು ಹೋಮಗಳನ್ನೆಲ್ಲ ಮಾಡಿ ಅವಾಗ ಫ್ರೀಸ್ ಮಾಡಿದ್ರು. ಸೊ ಇದು ಗ್ರೋತ್ ಆಗಿರೋ ಕಲ್ಲು. ಸೊ ಎವ್ರಿ ಇಯರ್ ಒನ್ ಸೈಜ್ ಗ್ರೋತ್ ಆಗುತ್ತೆ. ಎಷ್ಟೊಂದು ಕ್ಲಾರಿಟಿ ಇಲ್ಲ ನನಗೆ, ಬಟ್ ಇದು ಗ್ರೋತ್ ಆಗಿದ್ರಂತೂ ನಿಜ. ಯಾಕಂದ್ರೆ ನಮ್ ಅಜ್ಜಂದಿರು ಇಲ್ಲ ಅವ್ರೆಲ್ಲ ಹೇಳಿದ್ ನಾವು ಕೇಳ್ಪಟ್ಟಿದ್ದೀವಿ, ಸಣ್ಣ ಕಲ್ಲಿತ್ತು ಅವ್ರ ಟೈಮಲ್ಲಿ, ಇವಾಗ ಅದು ಗ್ರೋತ್ ಆಗಿರೋದು ಅಂತ. ಸೊ ಇಂಟ್ರೆಸ್ಟಿಂಗ್ ಒಂದು ಹಿಸ್ಟ್ರಿ ಇದೆ ಈ ಟೆಂಪಲ್ ಬಿಹೈಂಡ್. ಗೈಸ್, ಮಧುರಲ್ಲಿ ದರ್ಶನ ಆಯ್ತು. ಇವಾಗ ಇಲ್ಲಿಂದ ಹೊರಡ್ತಿದೀವಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಪವರ್ಫುಲ್ ಟೆಂಪಲ್. ಪರ್ಸನಲಿ ಇನ್ ಮೈ ಲೈಫ್, ನನ್ನ ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಮಿರಾಕಲ್ ಆಗಿದೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ತಾಯ ತೊಟ್ಟಿ ಅಂತ ಕರಿತೀವಿ. ಇವಾಗ ನಮ್ಮ ಮದ್ದೂರಿಂದ ಒಂದು 7 ಕಿಲೋಮೀಟರ್ಸ್ ಇದೆ ನಮ್ಗೆ ಹೋಗೋಕ್ಕೆ. ಸಿಟಿಯಲ್ಲೇನಿದೆ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ, ನಾವು ಇವಾಗ ತಾಯಿ ತೊಟ್ಟಿಲು ದ್ವಾರ ಎಂಟರ್ ಆದ್ವಿ. ಇದು ಇಂಟ್ರೆಸ್ಟಿಂಗ್ ಇದೆ ಪ್ಲೇಸ್. ನೋಡೋಣ, ಡೆಪ್ತ್ ಅಲ್ಲಿ ಇರೋದು ಒಂದೇ ಒಂದು ದೇವ್ರದ್ದು ಗರ್ಭಗುಡಿ ಇರೋದು ಇಲ್ಲಿ. ನೋಡಿ ಇವಾಗ ಎಷ್ಟು ಡೆಪ್ತ್ ಇಳಿಬೇಕು. ಅಲ್ಲಿ ದೇವರು ನೋಡಿ. ಸೊ ಇವತ್ತು ಮಂಗಳವಾರದ ಕಾರಣ ಇಲ್ಲಿ ಪಂಚಾಂಗ ತರ ಎಲ್ಲರ ಕೇಳಿಸ್ತಾರೆ. ಏನಾದ್ರು ಅವ್ರ ದೇವರ ಮುಖ ನೋಡ್ಕೊಂಡು ಯಾರು ಕೇಳಿದಾರೋ ಅವ್ರ ಬಗ್ಗೆ ಹೇಳ್ತಾರೆ, ಏನು ಕಷ್ಟ ಏನಿದೆ ಅಲ್ಲ ಅದ್ರ ಬಗ್ಗೆ. ಸೊ ನಾವು ರೀಚ್ ಆದ್ವಿ ನೋಡಿ. ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್, ತಾಯಿ ತೊಟ್ಟಿ. ಗೈಸ್, ಇದೇ ದೇವಸ್ಥಾನ. ಸೊ ಇದು ಗರ್ಭಗುಡಿ. ನಾನು ಹೇಳಿದ್ದು, ನಾನು ದೇವರನ್ನು ಫೋಟೋ ಶೂಟ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ತುಂಬಾ ಕಾಣಿಕೆ ಅಂದ್ರೆ ತುಂಬಾ ಕಾಣಿಕೆ ಇದೆ, ತುಂಬಾ ಮಿರಾಕಲ್ಸ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಏನಂತ ಒಂದೇ ದೇವರು ದುರ್ಗಾ ಪರಮೇಶ್ವರಿ. ಸೊ ಒಂದೇ ಗರ್ಭಗುಡಿ ಇರೋದು. ನೀವು ವಿಸಿಟ್ ಮಾಡಿದ್ದು ಕಾಸರಗೋಡು ಸಿಟಿಯಿಂದ ಅರೌಂಡ್ 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ಜನಗಳು ಬಂದು ಕೂತಿದ್ರಲ್ಲ ನೋಡಿ, ನಾನು ಹೇಳಿದ ಕೇಳಿಸ್ತಾರೆ ಇಲ್ಲಿ ಅಂತ. ಸೊ ಪ್ರಶ್ನೆ ಕೇಳ್ತಾರೆ, ಸಂವಾಟ್ ಪಂಚಾಂಗ ತರ. ಸೊ ಇಲ್ಲಿ ಇವಾಗ ಒಂದು ಟೀಮ್ ಇಲ್ಲಿ ಇದ್ದಾರೆ ನೋಡಿ, ಇಲ್ಲಿ ಭಟ್ರು ಇದ್ದಾರೆ. ಅವ್ರು ದೇವರ ಮುಖ ನೋಡ್ಕೊಂಡು ಇವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇಲ್ಲ. ಅದೇನಾದ್ರು ಪ್ರಶ್ನೆ ಆನ್ಸರ್ಕ್ಕಿಂತ ಜಾಸ್ತಿಯಾಗಿ ಏನಂತಂದ್ರೆ ಇಲ್ಲಿ ನಂಬಿಕೆ. ಇವ್ರು ಹೇಳಿದ ಮಾತುಗಳು ಹಂಗೆ ನಿಜವಾಗಿದೆ, ಆಲ್ಮೋಸ್ಟ್ 100% ಕೂಡ. ಸೊ ಇವರೇ ತಂತ್ರಿ ಇವರು. ಸೊ ನಾನು ಇವರನ್ನೇ ಭೇಟಿಯಾಗಿತ್ತು ನನ್ನ ಕಷ್ಟದ ಟೈಮಲ್ಲಿ.